ಸರಾಯಿ ಮೇಲೆ ಮತದಾರನಿಗೆ ಹೇಳ್ಕೊಡುವಂಥದ್ದು ಆಗಲಾರ್ದು. ದೊಡ್ಡ ಮತದಾರರು ಯಾರು? ರೈತರು, ಹಿಂದುಳಿದವರು, ಅದ್ರ ಜೊತೆಗೆ SC ST ಮೈನಾರಿಟಿ. ಇವ್ರು ವಿಶ್ವಾಸ ತಗೊಳ್ರಿ, ಇವ್ರು ಭೇಟಿ ಆಗ್ರಿ, ಕೂಡಿಸ್ರಿ. ಯಾಕೆ ಆಗೋದಿಲ್ಲ ನಿಮ್ಮ ಕಣ್ಣಿಂದ? ರೈತನ ಮೇಲೆ ತಗೊಳ್ರಿ, ಅವ್ರು ಮಾರ್ಕೆಟ್ ಇಷ್ಟು ಕೊಡೋದಕ್ಕೆ ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸುವಂಥ ಕೆಲಸ ಮಾಡಿರಿ ಅಂದರೆ ಸಹಜವಾಗಿ ಇಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಶೆಟ್ಟಿ ಪಿಟ್ಟಲ್ಲಿ ಪಟ್ನಂತ ಯಾವಾಗ ಶೆಟ್ಟಿ ಬಂದು ಇಲ್ಲಿ ವ್ಯವಹಾರ ಮಾಡೋಕತ್ತಾನೆ ಹಳ್ಳಿಗಳಿಗೆ, ತಾನು ಶ್ರೀಮಂತ ಆಗೋ ಹಳ್ಳಿಗಳು. ರೈತರು ತನಗೆ ಬೆಳೆದು ಬೆಳಿ ಪ್ಲಸ್ ತನ್ನ ಲಾಭ ಇಟ್ಕೊಂಡು ಮಾರಲಿ, ಹೊಸ ವ್ಯವಸ್ಥೆ ಬರಲಿ. ಇದಕ್ಕೆ ನೀವು ಯಾಕೆ ಈ ಮೂಮೆಂಟ್ಗೆ ಯಾಕೆ ಮುಂದಾಗಬಾರ್ದು? ಅನ್ನ ಆಚಾರ ಬರಲಿ, ಬೇಡ ಬಿಡಲಿ. ಆದ್ರೆ ನೀವು ಒಂದು ನೆನಪಿಡ್ಬೇಕು, ಇದನ್ನು ನಾನು ರಾಜನೀತಿ ಬಯಲ್ರಿ ಅದಲ್ಲ. ನೆಲ್ಸನ್ ಮಂಡೇಲಾ ನಿಮಗೆ ಎಕ್ಸಾಂಪಲ್ ಇದ್ದಾನೆ ಎಲ್ಲರಿಗೂ. ರಾಜಕೀಯವನ್ನು 10 ವರ್ಷ ಆಳಿ ಆ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡು ಕೊನೆಗೆ ಹೋಗೋ ಮುಂದೆ ಅಧಿಕಾರವನ್ನು ಗೂಟಕ್ಕೆ ಹಾಕಿ ಹೋಗ್ತಾನೆ. ಅಂಥ ವ್ಯಕ್ತಿ ಬೆಳೆಸ್ಕೊಂಡ್ರೆ ಗಾಂಧಿ ದೊಡ್ಡ ವ್ಯಕ್ತಿ, ಆ ಮಾತು ಬೇರೆ. ಆದರೆ ಅವ್ರು ಬರಬೇಕಾಗಿತ್ತು. ಅವರೇ ಈ ದೇಶದ ಅಧ್ಯಕ್ಷತೆ ವಹಿಸ್ಕೊಂಡು ನೆಹರು ಮತ್ತು ಜಿನ್ನಾರನ್ನ ಒಳಗೆ ಹಾಕೊಂಡು ಹೋಗಿದ್ರೆ ಇವತ್ತು ದೇಶ ಹೊಡಿತಿರಲಿಲ್ಲ, ಮತ್ತು ಪ್ರತಿ ಹಳ್ಳಿನೂ ಗಟ್ಟಿಮುಟ್ಟಾಗ್ತಿತ್ತು. ಇವತ್ತು ಡೈರೆಕ್ಟ್ ಪ್ರಿನ್ಸಿಪಲ್ಸಾಗಿ ಏನಿದಾವೆ ಗಾಂಧೀಜಿಯವ್ರ ವಿಚಾರ ಅದಾವೆ. ಅವಾಗ ಅವತರನ್ನ ಕರ್ತವ್ಯ ಮಾಡಿದ್ರೆ ಮುಗಿದೋಯ್ತು, ಹಕ್ಕುಗಳು ಹಾಕಿದ್ರೆ ಮುಗಿದು ಬಿಟ್ಟಿತ್ತು ಅಲ್ವಾ? ಏನೂ ಇರಲಿ, S ಆರ್ ಹಿರೇಮಠ ಅಂತವರು, ನಮ್ಮ ಪ್ರಶಾಂತ್ ಭೂಷಣ್ ಅಂತವರು, ಸಂತೋಷ್ ಹೆಗಡೆ ಅಂತವರು, ಇನ್ನೂ ಉಳಿದ ಅನೇಕ ಸಮಾಜ ಚಿಂತಕರು ಈ ದೇಶದಲ್ಲಿ ಚಿಂತನೆ ಮಾಡೋದು ಯೋಗ್ಯ ಅಂತ ನನಗೆ ಅನಿಸೋದು. ನಿಮಗೇನು ಅನ್ನಿಸ್ತಾ ಇದು? ನಾನು ಹೇಳಿದ ತಪ್ಪು ಸರಿನೋ? ತಪ್ಪಲ್ರಿ, ಸರಿ ಅಂತ ಸರಿ, ಏನಾದರೂ ಒಟ್ಟು ಅಂತ ಇರಿ ಅಂತ ಹೇಳ್ತಾ H16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.